ಬರಡೋಲ ಎಂಬ ಹಳ್ಳಿಯ ಅಂಚಿನಲ್ಲಿರುವ ಸಣ್ಣ ಮನೆಯ ಮುಂದೆ ಕೋಳಿ ಕೂಗುತ್ತದೆ. ಸೂರ್ಯ ನಿಧಾನವಾಗಿ ಎದ್ದು ಬಂದು ಹೊಲದ ಮೇಲೆ ಚಿನ್ನದಂತೆ ಬೆಳಕು ಚೆಲ್ಲುತ್ತಾನೆ. ಗಾಳಿಯಲ್ಲಿ ಹೊಸ ವರ್ಷದ ಹಸಿರು ಗಂಧ. ರಾಮಣ್ಣ ಎದ್ದು ಹೊರಗೆ ಬರುತ್ತಾನೆ. ಈ ವರ್ಷನಾದರೂ ನಮ್ಮ ಹಳ್ಳಿಗೆ ಒಳ್ಳೆಯ ದಿನಗಳು ಬರಲಿ ದೇವರೇ. ಮಲ್ಲವ್ವ ಅಡುಗೆ ಮನೆಯಲ್ಲಿ ಬೆಂಕಿ ಹಚ್ಚುತ್ತಾಳೆ. ಹೊಸ ವರ್ಷದ ದಿನ ಎಂದು ಸ್ವಲ್ಪ ಸಿಹಿ ಮಾಡುತ್ತಿದ್ದಾಳೆ. ಏನೋ ಈ ವರ್ಷ ಮನಸ್ಸು ಬೇರೆ ರೀತಿ ಇದೆ. ಕಷ್ಟ ಕಡಿಮೆ ಆಗುತ್ತಾ ಅನ್ನಿಸುತ್ತಿದೆ. ಮಲ್ಲವ್ವಳ ಮಾತು ಕೇಳಿ ರಾಮಣ್ಣ ನಗುತ್ತಾನೆ. ಹೊಸ ವರ್ಷ ಅಂದ್ರೆ ದಿನ ಬದಲಾದ್ದಲ್ಲ, ನಾವು ಬದಲಾಗ್ಬೇಕು. ಕಿರಣ್ ಮೊಬೈಲ್ ನೋಡುತ್ತಾ ಹೊರಗೆ ಬರುತ್ತಾನೆ. ನಗರದ ಬದುಕಿನ ಕನಸುಗಳು ಅವನ ಕಣ್ಣಲ್ಲಿ. ಅಪ್ಪ, ಈ ಹಳ್ಳಿಯಲ್ಲಿ ಏನುಳಿದಿದೆ? ಎಲ್ರೂ ನಗರಕ್ಕೆ ಹೋಗ್ತಿದ್ದಾರೆ. ರಾಮಣ್ಣನ ಮುಖ ಸ್ವಲ್ಪ ಕಠಿಣವಾಗುತ್ತದೆ. ಹಳ್ಳಿ ಅನ್ನೋದು ನಮ್ಮ ಬೇರು ಮಗನೇ. ಬೇರು ಕತ್ತರಿಸಿದ ಮರ ನಿಲ್ಲೋದಿಲ್ಲ. ಹೊಸ ವರ್ಷದಂದು ಹಳ್ಳಿಯ ಜನರು ದೇವಸ್ಥಾನಕ್ಕೆ ಹೋಗುತ್ತಿದ್ದಾರೆ. ಎಲ್ಲರೂ ಹೊಸ ವರ್ಷ ಶುಭಾಶಯಗಳು ಎಂದು ಹೇಳಿಕೊಳ್ಳುತ್ತಾರೆ. ಆದರೆ ರೈತರ ಮುಖದಲ್ಲಿ ಕಷ್ಟದ ಛಾಯೆ. ಮಳೆ ಸಾಲದೆ ಬೆಳೆ ಹಾಳಾಗಿದೆ. ರಾಮಣ್ಣ ಕುಟುಂಬದೊಂದಿಗೆ ಪೂಜೆ ಮಾಡುತ್ತಾನೆ. ದೇವರ ಮುಂದೆ ತಲೆಬಾಗುತ್ತಾನೆ. ನಮಗೆ ಬಂಗಾರ ಬೇಡ ಸ್ವಾಮಿ, ಹೊಲಕ್ಕೆ ನೀರು, ಮನಸ್ಸಿಗೆ ಶಾಂತಿ ಕೊಡು. ಗ್ರಾಮ ಪಂಚಾಯಿತಿ ಮುಂದೆ ಸಭೆ. ಸರ್ಕಾರದ ಯೋಜನೆ ಬಗ್ಗೆ ಮಾತು. ಒಬ್ಬ ಅಧಿಕಾರಿ ವೇದಿಕೆಯಲ್ಲಿ. ನೀವು ಒಟ್ಟಾಡಿ ಕೆಲಸ ಮಾಡಿದರೆ ಸರ್ಕಾರ ನಿಮ್ಮ ಜೊತೆ ನಿಲ್ಲುತ್ತದೆ. ಜನರು ಅನುಮಾನದಿಂದ ನೋಡುತ್ತಾರೆ. ಹೊಸ ವರ್ಷ ಅಂದ್ರೆ ಹೊಸ ನಿರ್ಧಾರ. ನಾವು ಒಬ್ಬೊಬ್ಬರಾಗಿ ಅಳೋದಕ್ಕಿಂತ ಒಟ್ಟಾಗಿ ನಿಂತ್ರೆ ಹಳ್ಳಿ ಉಳಿಯುತ್ತೆ. ಕಿರಣ್ ದೂರ ನಿಂತು ನೋಡುತ್ತಾನೆ. ಅಪ್ಪನ ಮಾತುಗಳಲ್ಲಿ ಸತ್ಯ ಇದೆ ಎಂದು ಅವನಿಗೆ ಅನಿಸುತ್ತದೆ. ಕಿರಣ್ ಮನಸ್ಸಲ್ಲಿ, ನಗರದ ಕನಸು ಚೆನ್ನಾಗಿದೆ, ಆದರೆ ಅಪ್ಪನ ಕನಸು ಇನ್ನಷ್ಟು ದೊಡ್ಡದು. ರಾಮಣ್ಣ ಮತ್ತು ಮಲ್ಲವ್ವ ಹೊಲ ನೋಡುತ್ತಿದ್ದಾರೆ. ಬಿಸಿಲು ಜಾಸ್ತಿ, ನೆಲ ಬಿರುಕು ಬಿಟ್ಟಿದೆ. ನಾವೇನ್ ಮಾಡೋದು? ನೀರಿಲ್ಲದ ಹೊಲಕ್ಕೂ ಭರವಸೆ ಇರಬೇಕು. ಆ ಸಂಜೆ ಮನೆಯ ಮುಂದೆ ರಾಮಣ್ಣ ಕುಟುಂಬವನ್ನು ಕೂಡಿ ಕೂರಿಸುತ್ತಾನೆ. ಈ ಹೊಸ ವರ್ಷಕ್ಕೆ ಒಂದು ವಚನ ಮಾಡೋಣ. ನಾವು ಹಳ್ಳಿಯನ್ನ ಬಿಡಲ್ಲ, ಒಟ್ಟಾಗಿ ದುಡಿದು ಒಟ್ಟಾಗಿ ಬೆಳೆಯೋಣ. ಮಲ್ಲವ್ವ ಒಪ್ಪುತ್ತಾಳೆ. ಕಿರಣ್ ತಲೆಬಾಗಿಸಿ ನಗುತ್ತಾನೆ. ಆಕಾಶದಲ್ಲಿ ಪಟಾಕಿ. ಹಳ್ಳಿಯ ಮಕ್ಕಳು ಖುಷಿ. ರಾಮಣ್ಣ ಮನೆ ಮುಂದೆ ನಿಂತು ಆಕಾಶ ನೋಡುತ್ತಾನೆ. ಈ ವರ್ಷ ಬೆಳಕು ನಮ್ಮ ಹಳ್ಳಿಗೂ ಬರಲಿ. ಹೊಸ ವರ್ಷದ ಮೊದಲ ದಿನ. ಹಳ್ಳಿಯ ಹೊಲಗಳಲ್ಲಿ ಮೌನ. ಸೂರ್ಯ ಎದ್ದಿದ್ದಾನೆ, ಆದರೆ ನೆಲ ಬಾಯಾರಿಕೆ. ರಾಮಣ್ಣ ಹೊಲದಲ್ಲಿ ನಿಂತು ಮಣ್ಣನ್ನು ತಿರುಗಿಸುತ್ತಾನೆ. ರಾಮಣ್ಣ ಮನಸ್ಸಲ್ಲಿ, ಹೊಸ ವರ್ಷ ಅಂದ್ರೆ ಭರವಸೆ. ಆ ಭರವಸೆಗೆ ನಾವು ಶ್ರಮ ಹಾಕಬೇಕು. ಕಿರಣ್ ಅಪ್ಪನ ಬಳಿ ಬರುತ್ತಾನೆ. ಅಪ್ಪ, ನಾನು ನಗರಕ್ಕೆ ಹೋಗೋ ಯೋಚನೆ ಬದಲಾಯಿಸಿದ್ದೀನಿ. ರಾಮಣ್ಣ ಅಚ್ಚರಿಯಾಗಿ ನೋಡುತ್ತಾನೆ. ಏನ್ ಹೇಳ್ತಾ ಇದ್ದೀಯ ಮಗ? ಹಳ್ಳಿ ಬೀಳೋದು ಸುಲಭ, ಹಳ್ಳಿಯನ್ನು ಉಳಿಸೋದು ಕಷ್ಟ. ನಾನು ಕಷ್ಟದ ದಾರಿ ಆಯ್ಕೆ ಮಾಡ್ತೀನಿ. ಕಿರಣನಿಗೆ ಕೊನೆಗೂ ಅರ್ಥವಾಯಿತು, ನಗರದಕ್ಕಿಂತ ಹಳ್ಳಿಯಲ್ಲಿರೋದೇ ಒಳ್ಳೆಯದು ಎಂದು. ಇದೇ ಥರ ನಿಮಗೂ ನಿಮ್ಮ ಊರ ಮೇಲೆ ಕಥೆ ಬೇಕು ಅಂದ್ರೆ ಕಮೆಂಟ್ ಮಾಡಿ. ಹಾಗೆ ಸಬ್ಸ್ಕ್ರೈಬ್ ಮಾಡಿ. ಧನ್ಯವಾದಗಳು.